ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣತಂತ್ರದ ಭಾಗವಾಗಿ ಮುಂದೆ ಬಿಜೆಪಿ ಏನು ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ಬಾರಿಯೂ ಕೂಡ ಮೂರನೇ ಬಾರಿ ಈಗ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ ಆ ಸ್ಲೋಗನ್ಗಳು ಬಿಜೆಪಿದು ಹೈಪ್ ಆಗುತ್ತೆ. ಈಗಲೂ ಕೂಡ ಹಾಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಲೋಕ ಸಮರ ಗೆಲ್ಲೋದಕ್ಕೆ ಬಿಜೆಪಿಯ ಪಾಂಚಜನ್ಯ ಏನು ಅಂತ ಕೇಳಿದ್ರೆ, ರಿಪಬ್ಲಿಕ್ ಕನ್ನಡದಲ್ಲಿ 2024ರ ಅತಿ ದೊಡ್ಡ ಬ್ರೇಕಿಂಗ್ ಇದು. ಚುನಾವಣೆಗಾಗಿ ಬಿಜೆಪಿ ಹೊಸ ಘೋಷಣೆಯನ್ನ ರಿಲೀಸ್ ಮಾಡಿದೆ. तीसरी बार मोदी सरकार, अब की बार 400 फॉर. ಮೂರನೇ ಬಾರಿ ಮೋದಿ ಸರ್ಕಾರ ಅನ್ನುವ ಘೋಷಣೆಯೊಂದಿಗೆ ಈ ಬಾರಿ ಚುನಾವಣೆಯನ್ನ ಎದುರಿಸ್ತಾ ಇದೆ ಬಿಜೆಪಿ. ಲೋಕಸಭಾ ಚುನಾವಣೆ 2024 ಕೇಸರಿ ಪಡೆ ಭಾರೀ ರಣತಂತ್ರವನ್ನ ಹೆಣಿತಾ ಇದೆ. ಲೋಕ ಸಮರವನ್ನ ಗೆಲ್ಲೋದಕ್ಕೆ ಬಿಜೆಪಿ ಪಾಂಚಜನ್ಯವನ್ನ ಆಲ್ರೆಡಿ ಮೊಳಗಿಸಿ ಆಗಿದೆ. ಚುನಾವಣೆಗಾಗಿ ಬಿಜೆಪಿಯ ಹೊಸ ಘೋಷಣೆ ಕೂಡ ರಿಲೀಸ್ ಆಗಿದೆ. ತೀಸರಿ ಬಾರ್, ಮೂರನೇ ಬಾರಿ ಮೋದಿ ಸರ್ಕಾರ. ಕನ್ನಡದಲ್ಲಿ ಅನುಕರಣೆ ಮಾಡೋದಾದ್ರೆ ಮೂರನೇ ಬಾರಿ ಮೋದಿ ಸರ್ಕಾರ, ತೀಸರಿ ಬಾರ್ ಮೋದಿ ಸರ್ಕಾರ, ಅಬ್ ಕಿ ಬಾರ್ 400 ಫಾರ್. ಈ ಬಾರಿ 400ರ ಗಡಿಯನ್ನ ದಾಟಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಅದಕ್ಕಾಗಿ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವ ಘೋಷಣೆಯೊಂದಿಗೆ ಚುನಾವಣೆಯನ್ನ ಎದುರಿಸ್ತಾ ಇದೆ ಬಿಜೆಪಿ. ಪ್ರತಿ ಬಾರಿಯೂ ಕೂಡ ಬಿಜೆಪಿಯ ಆ ಸ್ಲೋಗನ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ, ಮತ್ತೆ ಜನರ ಬಾಯಿಗೆ ಅದು ಹಾಗೆ ಹರಡುತ್ತೆ. ತೀಸರಿ ಬಾರ್ ಮೋದಿ ಸರ್ಕಾರ. ಈ ಹಿಂದೆ ಚೌಕಿದಾರ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಚಾಯ್ ಪೇ ಚರ್ಚಾ ಅನ್ನೋದು ಕೂಡ ದೊಡ್ಡ ಚರ್ಚೆ ಆಗಿತ್ತು. ಅಬ್ ಕಿ ಬಾರ್ ಮೋದಿ ಸರ್ಕಾರ ಅನ್ನೋದು ಕೂಡ ಬಿಜೆಪಿಯ ಸ್ಲೋಗನ್ ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು, ಜನರ ಆಡು ಮಾತಾಗಿತ್ತು. ಈಗ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವ ಸ್ಲೋಗನ್, ಈ ಸ್ಲೋಗನ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ. ಮುಂದಿನ ಲೋಕಸಭಾ ಚುನಾವಣೆಯ ಭಾಗವಾಗಿ ಬಿಜೆಪಿಯ ರಣತಂತ್ರ ಇದು. ಲೋಕಸಭಾ ಚುನಾವಣೆಯ ಗೆಲುವಿಗಾಗಿ ಬಿಜೆಪಿ ಯಾವಾಗಲೂ ಕೂಡ ಹಾಗೇನೆ, ಚುನಾವಣೆ ಬಂತು ಅಂತ ಹೇಳಿದ್ರೆ ಒಂದು ವಿಭಿನ್ನವಾಗಿ ಸ್ಟ್ರಾಟಜಿಗಳನ್ನ ಪ್ಲೇ ಮಾಡುತ್ತೆ. ಈಗಲೂ ಕೂಡ ಬಿಜೆಪಿ ಆ ಒಂದು ಘೋಷವಾಕ್ಯ ಇದೆಯಲ್ಲ, ಅದು ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನೋದು, ಮೂರನೇ ಬಾರಿ ಮೋದಿ ಸರ್ಕಾರ ಅನ್ನೋದು, ಇದು ಎಷ್ಟು ಮಟ್ಟಿಗೆ ಚುನಾವಣೆಯಲ್ಲಿ ಪರಿಣಾಮಕಾರಿಯಾಗಿ ಇದೊಂದು ತಿರುವು ಅಥವಾ ಪರಿಣಾಮಕಾರಿಯಾಗಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ನನ್ನ ಜೊತೆಲಿ ಈಗ ಲೈವ್ ನಲ್ಲಿ ಇದ್ದಾರೆ. ನಾಗೇಂದ್ರ ಬಾಬು, ಪ್ರತಿ ಬಾರಿಯೂ ಕೂಡ ಬಿಜೆಪಿಯ ಆ ಘೋಷವಾಕ್ಯ ಚುನಾವಣಾ ಸಂದರ್ಭದಲ್ಲಿ ಸಂಚಲನ ಸೃಷ್ಟಿಸುತ್ತೆ, ಮತ್ತೆ ಜನರ ಆಡು ಮಾತಾಗುತ್ತೆ ಕೂಡ. ಇದೆಷ್ಟು ವರ್ಕೌಟ್ ಆಗ್ಬೋದು ನಾಗೇಂದ್ರ ಬಾಬು? ನೋಡಿ ರಂಜಿತ್, ಇಲ್ಲಿ ವರ್ಕೌಟ್ ಅನ್ನೋದಕ್ಕಿಂತ ಮುಂಚೆ ಬಿಜೆಪಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಿದ್ದೆ ಒಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ. ಅಯೋಧ್ಯೆ ವಿಚಾರವನ್ನ ಇಟ್ಟುಕೊಂಡು ಸಂಕಲ್ಪವನ್ನ ಮಾಡಿಕೊಂಡಿತ್ತು ಬಿಜೆಪಿ. ಸೊ ಆ ಎಲ್ಲ ಶತಮಾನಗಳ ಒಂದು ಹೋರಾಟಕ್ಕೆ ಸಿಕ್ಕಂತ ಜಯ, ಅದರ ಕನಸು, 500 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದ್ದಂಥ ಹೋರಾಟಕ್ಕೆ ಕೊನೆಗೂ ಕೂಡ ಒಂದು ಫುಲ್ ಸ್ಟಾಪ್ ಸಿಕ್ಕಿ ರಾಮ ಮಂದಿರ ಉದ್ಘಾಟನೆ ಕೂಡ ಆಗ್ತಾ ಇದೆ. ಸೊ ಈಗ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ರಾಜಕೀಯವಾಗಿ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕಿಂತ ಸಂಕಲ್ಪಕ್ಕೆ ಸಿಕ್ಕಿರುವಂಥ ಒಂದು ಯಶಸ್ಸು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ನೋಡಿ, ಜನವರಿ 25ರ ಬಳಿಕ ಅಪ್ ಟು ಮಾರ್ಚ್ 25ನೇ ತಾರೀಕುವರೆಗೂ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಸೊ ಈಗ ಈ ಒಂದು ವಿಚಾರವಾಗಿ ಸ್ಲೋಗನ್ಗಳು ಅಲ್ಲಿ ಕೇಳಿ ಬರ್ತಾ ಇದೆ. ಒಂದು ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಸ್ಲೋಗನ್ಗಳು ಕೇಳಿ ಬರುತ್ತೆ. ತೀಸರಿ ಬಾರ್ ಮೋದಿ ಸರ್ಕಾರ ಅಂತೇಳಿ, ತೀಸರಿ ಬಾರ್ 400ವರೆಗೂ ಕೂಡ ನಾವು ಗೆಲ್ತೀವಿ ಅಂತೇಳಿ. ಸೊ ಈ ರೀತಿಯಾದಂಥ ಒಂದಷ್ಟು ಸ್ಲೋಗನ್ಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವತ್ತು ದೇಶ ವಿದೇಶಗಳಲ್ಲಿ ಒಂದಷ್ಟು ರೀತಿಯಾದಂಥ ಒಂದು ಹೆಸರು, ಒಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂಥ ವ್ಯಕ್ತಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಬಳಿಕ ಬಿಜೆಪಿಗೆ ಬೂಸ್ಟರ್ ಡೋಸ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. 2 ಬಾರಿ ಕಂಟಿನ್ಯೂಸ್ ಆಗಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಗೆಲುವನ್ನ ದಾಖಲು ಮಾಡಿತ್ತು. ಸೊ 3ನೇ ಬಾರಿಗೆ ಸಿದ್ಧಗೊಳ್ತಾ ಇದೆ. ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯಾಗಿ ಮಾಡಲೇಬೇಕು ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಕೆಲಸಗಳನ್ನ ಮಾಡ್ತಾ ಹೋಗ್ತಿದ್ದಾರೆ.
ಸೊ ಈಗ ನೋಡಿ ಅಬ್ ಕಿ ಬಾರ್ 400 ಬಾರ್ ಅಂತಂದ್ರೆ 400 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡ್ತೀವಿ ಅನ್ನೋದು ಈ ಒಂದು ಸ್ಲೋಗನ್ ಅರ್ಥ ಆಗಿದೆ. ರಂಜಿತ್, ಅಬ್ ಕಿ ಬಾರ್ ಮೋದಿ ಸರ್ಕಾರ ಈ ಬಾರಿ ಏನು 400ರ ಗಡಿ ದಾಟುತ್ತೆ ಅನ್ನೋದು ಒಂದು ಬಿಜೆಪಿ ಲೆಕ್ಕಾಚಾರ. ನಾಗೇಂದ್ರ ಬಾಬು, ನಾವು ಗಮನಿಸಬೇಕು, ಬಿಜೆಪಿಯ ಈ ರೀತಿ ಸ್ಲೋಗನ್ಗಳು ಅದು ಒಂದು ವಿಷನ್ ಇದೆಯಲ್ಲ, ಮುಂದೆ ಇವರಿಗೊಂದು ಕಲ್ಪನೆ ಇರುತ್ತೆ, ಈ ಸ್ಲೋಗನ್ ಹೀಗೂ ನಮಗೆ ಅನುಕೂಲ ಆಗ್ಬೋದು, ಮತ್ತೆ ಇದೊಂದು ಜನಾನುರಾಗಿಯಾಗಿ ಅಥವಾ ಜನರ ನಡುವೆ ಇದೊಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗ್ಬೋದು ಅನ್ನೋದು. ಆ ನಿಟ್ಟಿನಲ್ಲಿ ಬೇರೇನು ಸ್ಟ್ರಾಟರ್ಜಿ ಬಿಜೆಪಿ ಅವರದ್ದು ನಾಗೇಂದ್ರ ಬಾಬು? ರಂಜಿತ್ ನೋಡಿ, ನಾವು 2 ಲೋಕಸಭಾ ಚುನಾವಣೆಗಳಲ್ಲಿ ಕೆಲಸವನ್ನ ಮಾಡಿದ್ವಿ. 2013ರ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ 2019ರ ಲೋಕಸಭಾ ಚುನಾವಣೆ ಆಗಿರ್ಬೋದು. ಈ ಚುನಾವಣೆಗಳಲ್ಲಿ ಪ್ರಮುಖವಾಗಿ ವರ್ಕೌಟ್ ಆಗಿದ್ದು ಮೋದಿ ಮೇನಿಯಾ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ಇವತ್ತು ಮೋದಿ ಮೇನಿಯಾ ಯಾವ ರೀತಿಯಾಗಿ ವರ್ಕೌಟ್ ಆಯ್ತು ಅಂತಂದ್ರೆ, ಈ ಜಾಯಿಂಟ್ ಕಿಲ್ಲರ್ ಅಂತ ಬರ್ತಾರೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ, ಎಲೆಕ್ಷನ್ ಟೈಮಲ್ಲಿ ಜಾಯಿಂಟ್ ಕಿಲ್ಲರ್ಗಳಂತ ಬರ್ತಾರೆ. ರಂಜಿತ್, ಯಾವ ಕಾರಣಕ್ಕೋಸ್ಕರ ಅಂತ ಅವ್ರನ್ನ ಕರೀತಾರೆ ಅಂತಂದ್ರೆ, ಪ್ರಭಾವಿ ರಾಜಕಾರಣಿಗಳು ನಿರಂತರವಾಗಿ ತಮ್ಮ ಕ್ಷೇತ್ರದಲ್ಲಿ ಗೆಲ್ತಾ ಬಂದಿರ್ತಾರೆ, ಅಂಥವರ ವಿರುದ್ಧವಾಗಿ ಹೊಸ ಪ್ರತಿಭೆ, ಹೊಸ ಮುಖವನ್ನ ತಂದು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರುತ್ತೆ ಬಿಜೆಪಿ. ಅದಕ್ಕೆ ಕಾರಣ ಆಗಿದ್ದು ಮೋದಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ. ಸೊ ಈ ಒಂದು ಸ್ಲೋಗನ್ಗಳು ಪ್ರತಿ ಬಾರಿಯೂ ಕೂಡ ಸಾಕಷ್ಟು ವರ್ಕೌಟ್ ಆಗುವಂತೆ ಮಾಡುತ್ತೆ, ಪ್ರತಿ ಮನೆಗೂ ತಲುಪಿಸುವಂತ ಕೆಲಸಗಳಾಗುತ್ತೆ. ಅದು ಆಡು ಭಾಷೆ ಅಂತ ಹೇಳ್ತೀವಲ್ಲ, ಆಡು ಭಾಷೆಯಂತೆ ಈ ಒಂದು ಸ್ಲೋಗನ್ಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈಗ ನೋಡಿ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಲಾಗುತ್ತೆ, ಮತ್ತೊಮ್ಮೆ ಮೋದಿ ಅಂತೇಳಿ ಒಂದು ಸ್ಲೋಗನ್ಗಳು ರೆಡಿ ಆಗುತ್ತೆ. ಈ ಸ್ಲೋಗನ್ಗಳು ಆಡು ಭಾಷೆಯಲ್ಲಿ ಆಡ್ತಾ ಒಂದು ರೀತಿಯಲ್ಲಿ ಮೌತ್ ಪಬ್ಲಿಸಿಟಿ ಅಂತೀವಲ್ಲ, ಆ ರೀತಿಯಾಗಿ ಇದನ್ನ ಚೆನ್ನಾಗಿ ವರ್ಕೌಟ್ ಮಾಡಿಕೊಳ್ತಾರೆ. ಇದರಲ್ಲಿ ಬಿಜೆಪಿ ಯಾವಾಗಲೂ ಕೂಡ ಇಂತಹ ಒಂದು ಸ್ಟ್ರಾಟಜಿ ಮಾಡೋದ್ರಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರಂಜಿತ್, ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಬಾಬು. ಅಬ್ ಕಿ ಬಾರ್ 400 ಫಾರ್ ಅಂದ್ರೆ 400ರ ಗಡಿ ಹತ್ರಕ್ಕೆ ನಾವು ಹೋಗ್ತೀವಿ, ನಮ್ಮ ಟಾರ್ಗೆಟ್ ಇರೋದು 400 ಅನ್ನೋದು ಈ ಸ್ಲೋಗನ್ ನಲ್ಲಿ ಇದೆ. ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಇದನ್ನ ಸುದ್ದಿ, ಅದ್ರ ಜೊತೆಗೆ ವೋಟ್ ಆಗಿ ಕನ್ವರ್ಟ್ ಮಾಡೋದು. ಮೋದಿ ಮೇನಿಯಾ, ಮೋದಿ ಹೆಸರಿದೆ, ಅಬ್ ಕಿ ಬಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನೋದು. ಇದೆಲ್ಲವೂ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.